ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಜೊತೆ ವಿಲೀನ ಆಗ್ತಾರಾ? ಸ್ವತಃ ಸೋನಿಯಾ ಗಾಂಧಿಯವರೇ ಮಮತಾ ಬ್ಯಾನರ್ಜಿಯವರಿಗೆ ಈ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿದ್ದಾಗಲೇ ದೊಡ್ಡ ಆಘಾತ ಆಗುತ್ತೆ. ಚುನಾವಣೆಗೆ ಮುಂಚೆ ಇಂಡಿ ಮೈತ್ರಿಕೂಟವನ್ನು ಕೇವಲವಾಗಿ ಕಂಡವರು ಮಮತಾ ಬ್ಯಾನರ್ಜಿ. ಈ ಆಲಿಂಗನದ ಚಿತ್ರ ಇದೆಯಲ್ಲ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಸ್ನೇಹಿತರೆ. ಇವಾಗ 2 ದಶಕಗಳ ಕಾಲ ನೀವು ಕಾಂಗ್ರೆಸ್ಗೋಸ್ಕರ ದುಡಿದಿದ್ದೀರಿ, ಇನ್ನು ಮುಂದೆನೂ ಕಾಂಗ್ರೆಸ್ಗೋಸ್ಕರ ದುಡೀರಿ. ಮಮತಾ ಬ್ಯಾನರ್ಜಿಯವರು ಏಕಾಂಗಿಯಾಗಿ ಮತ್ತೆ ಅಭಿಷೇಕ್ ಬ್ಯಾನರ್ಜಿಯವರ ಜೊತೆ ಸೋನಿಯಾ ಗಾಂಧಿಯವರ ಮನೆಗೆ ಯಾಕೆ ಹೋದರು? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ ಘಟನೆಗಳನ್ನು, ವಿದ್ಯಮಾನಗಳನ್ನು ನೀವು ನೋಡ್ತಾನೇ ಇದ್ದೀರಿ. ಪ್ರತಿದಿನ ಒಂದೊಂದು ಬೆಳವಣಿಗೆಗಳು ಹೇಗೆ TMCಯ ಅಂತಸ್ಫೋಟಕ್ಕೆ ಕಾರಣ ಆಗ್ತಾ ಇದೆ. TMC ಎಕ್ಸ್ಪ್ಲೋಡ್ ಆಗಿಬಿಟ್ಟಿದೆ, ಇಂಪ್ಲೋಡ್ ಆಗಿಬಿಟ್ಟಿದೆ, ವಿಭಾಗ ಆಗಿಬಿಟ್ಟಿದೆ. ಯಾವ್ಯಾವ ಪದಗಳಲ್ಲಿ ನೀವು ಕರಿತೀರ. ಮಮತಾ ಬ್ಯಾನರ್ಜಿ ಒಟ್ಟಾರೆಯಾಗಿ ಮೂಲೆ ಗುಂಪು ಆಗಿಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಸ್ನೇಹಿತರೆ. ಏನಂತಂದರೆ, ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಮತ್ತೆ ಕಾಂಗ್ರೆಸ್ ಜೊತೆ ವಿಲೀನ ಆಗ್ತಾರಾ ಅಂತ. ಅಂದರೆ ತೃಣಮೂಲ್ ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಜೊತೆ ವಿಲೀನ ಆಗ್ಬಿಡುತ್ತಾ ಅನ್ನುವಂಥ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಇದು ಯಾಕೆ ಬಂತು ಅಂತಂದರೆ, ಸ್ವತಃ ಸೋನಿಯಾ ಗಾಂಧಿಯವರೇ ಮಮತಾ ಬ್ಯಾನರ್ಜಿಯವರಿಗೆ ಈ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಈಗ ದೆಹಲಿಯ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಇದನ್ನು ಹೇಳೋದಕ್ಕೆ ಮುಂಚೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಅನ್ನೋದನ್ನು ಒಂದಷ್ಟು ವಿಡಿಯೋಗಳ ಮುಖಾಂತರ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ, ಉಜ್ವಲ್ ಬಿಸ್ವಾಸ್ ಅಂತ, ಇವರು ಮಾಜಿ ಸಚಿವರು. ಇವರ ಕಚೇರಿಗೆ ನುಗ್ಗಿ ಕೋಳಿ ಮೊಟ್ಟೆ ಹೊಡಿತಾ ಇದ್ದಾರೆ ಜನ. ಒಂದ್ಸಲಿ ನೋಡಿ. ನೋಡಿದ್ರಲ್ಲ, ಎರಡನೇ ವಿಡಿಯೋ ನಾನು ಹೇಳ್ತೀನಿ. ಕಲ್ಯಾಣ್ ಬ್ಯಾನರ್ಜಿ ನಿಮಗೆಲ್ಲ ಗೊತ್ತೇ ಇದೆ, ಭಾಳ ದೊಡ್ಡ ಹೆಸರು ತೃಣಮೂಲ್ ಕಾಂಗ್ರೆಸ್ ಪಕ್ಷದಲ್ಲಿ. ಅವರ ನಡವಳಿಕೆಯಿಂದಲೇ ಭಾಳ ಫೇಮಸ್ ಆದವರು. ಅವರು ಏರ್ಪೋರ್ಟ್ಗೆ ಬರ್ತಿದ್ದಾಗಲೇ ಕೋಲ್ಕತ್ತಾದಲ್ಲಿ ಅವರನ್ನು ಘೆರಾವ್ ಮಾಡಿದ್ದಾರೆ ಜನ. ಆ ಅನಿರೀಕ್ಷಿತ ಘೆರಾವ್ಗೆ ಒಂದು ರೀತಿ ಗಾಬರಿ ಆದಂಥ ಕಲ್ಯಾಣ್ ಬ್ಯಾನರ್ಜಿ ತಾವೇ ವಿಚಿತ್ರವಾಗಿ ಕೂಗಾಡಿಕೊಂಡು ಅವ್ರ ವಿರುದ್ಧ ಘೋಷಣೆ ಕೂಕೊಂಡು ಏರ್ಪೋರ್ಟ್ನಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅದನ್ನು ನೋಡಿ. উনি তৃণমূলের সন্তান, উনি তৃণমূলের চোখ, উনি তৃণমূলের, সে ওদের ব্যাপারে বুঝবে। দেখবে শুভেন্দু চোর, শুভেন্দুর বাবার চোর। ಇನ್ನು ಇವರಿಬ್ಬರು ನಾಯಕರಾಯಿತು. ಇನ್ನು ಗ್ರೌಂಡ್ ಲೆವೆಲ್ನಲ್ಲಿ ಒಬ್ಬ ಸ್ಕೂಲ್ ಟೀಚರು ಲೇಡಿ, ಆಕೆ ಕೂಡ ಜನಗಳಿಂದ ಸರಿಯಾಗಿ ಒದೆ ತಿಂತಾ ಇದ್ದಾರೆ. ಅದನ್ನು ನೋಡಿ. ಈಕೆ ಏನೋ ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೆ ಬರಬೇಕಾದಂತಹ ಸೌಲಭ್ಯಗಳನ್ನು ತಾನೇ ತನ್ನ ಮನೆಗೆ ಸಾಗಿಸಿದ್ಲು ಅನ್ನುವಂಥ ಆರೋಪ ಗ್ರಾಮಸ್ಥರದ್ದು. ಸೊ ಇಷ್ಟೆಲ್ಲ ಘಟನೆಗಳ ಮಧ್ಯೆ ದೆಹಲಿಯಲ್ಲಿ ಇಂಡಿ ಮೈತ್ರಿಕೂಟದ ಸಭೆ ನಡೀತು ಸ್ನೇಹಿತರೆ. ಮೊನ್ನೆ ಒಂದು ದಿನ ಮುಂಚೆಯೇ ಮಮತಾ ಬ್ಯಾನರ್ಜಿ ದೆಹಲಿಗೆ ಬಂದುಬಿಟ್ಟಿದ್ರು. ಚುನಾವಣೆಗೆ ಮುಂಚೆ ಇಂಡಿ ಮೈತ್ರಿಕೂಟವನ್ನು ಕೇವಲವಾಗಿ ಕಂಡವರು ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದಲ್ಲಿ ನಾನೇ ಮಹಾರಾಣಿ, ನನ್ನ ಭದ್ರಕೋಟೆಯನ್ನು ಭೇದಿಸೋಕೆ ನಾನೊಬ್ಬಳೇ ಸಾಕು ಅನ್ನುವಂಥ ಭ್ರಮೆಯಲ್ಲಿದ್ದವರು. ಸ್ವತಃ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ಅವಕಾಶ ಕೊಡದಲ್ಲೇ ಅಲ್ಲಿ ರಾಹುಲ್ ಗಾಂಧಿಗೆ ಅವಮಾನ ಮಾಡಿದವರು. ಅವರು ಇಂಡಿ ಮೈತ್ರಿಕೂಟದ ಸಭೆಗೆ ಫಸ್ಟ್ ಎಂಟ್ರಿ ಅವ್ರದ್ದೇ. ಆ ಇಂಡಿ ಮೈತ್ರಿಕೂಟದ ಸಭೆ ನಡೆಯುವಾಗಲೇ
ಈ ಕಡೆ ದೆಹಲಿಯಲ್ಲಿ ಈ ಪಶ್ಚಿಮ ಬಂಗಾಳದಿಂದ ಗೆದ್ದಂತಹ ತೃಣಮೂಲ್ ಕಾಂಗ್ರೆಸ್ನ 20 ಸಂಸದರು ತಾವು ತೃಣಮೂಲ್ ಕಾಂಗ್ರೆಸ್ನಿಂದ ಪ್ರತ್ಯೇಕ ಗುಂಪಾಗಿ ಗುರುತಿಸ್ಕೊಳ್ತೀವಿ ಅಂಥೇಳಿ ಅವ್ರು ಸಭೆ ಮಾಡಿಬಿಟ್ರು. ಅಂದರೆ ಮಮತಾ ಬ್ಯಾನರ್ಜಿಯಿಂದ ದೂರ ಹೋಗ್ತಿದ್ದೀವಿ ನಾವು ಅನ್ನುವಂಥ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟರು. 20 ಸಂಸದರು, ಒಟ್ಟಾರೆ 28 ಸಂಸದರಿದ್ದಾರೆ ಲೋಕಸಭೆಯಲ್ಲಿ ತೃಣಮೂಲ್ ಕಾಂಗ್ರೆಸ್. ಅವ್ರ ಪೈಕಿ 20 ಸಂಸದರು. ಆ ಕಡೆ ಇಂಡಿ ಸಭೆ ನಡೀತಾ ಇತ್ತು. ಅಲ್ಲಿಗೆ ವಿಚಾರ ಹೋಗುತ್ತೆ, ಯಾಕೆಂದರೆ ಅದು ದೆಹಲಿಯಲ್ಲಿ ನಡೀತಾ ಇದೆ, ಇದು ದೆಹಲಿಯಲ್ಲಿ ನಡೀತಾ ಇದೆ. ಆ ಸಭೆಯಲ್ಲಿ ಮಮತಾ ಬ್ಯಾನರ್ಜಿಯವರನ್ನು ಬೇರೆ ಬೇರೆ ಇಂಡಿ ಕೂಟದ ಸದಸ್ಯರಾಗಿ ಕೇಳ್ತಾರೆ, ಮಮತಾ ದೀದಿಜಿ ಏನಿದು, ಈ ಥರದ ಸುದ್ದಿಗಳು ಬರ್ತಾ ಇದೆಯಲ್ಲ ಅಂತ. ಆಗ ಅವರು ಏನೋ ಒಂದು ಹೇಳಲೇಬೇಕಲ್ಲ, ಇಲ್ಲ ಅವೆಲ್ಲ ಸುಳ್ಳು, 20 ಜನ ಇಲ್ಲ, ಅಲ್ಲಿ 13 ಜನ ಇದ್ದಾರೆ, 12 ಜನ ಇದ್ದಾರೆ ಅಷ್ಟೇ ಅನ್ನೋ ಥರದಲ್ಲಿ ಒಂದು ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಮಮತಾ ಬ್ಯಾನರ್ಜಿಗೆ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿದ್ದಾಗಲೇ ದೊಡ್ಡ ಆಘಾತ ಆಗುತ್ತೆ. ಸೊ ಅದೇ ಸಂದರ್ಭದಲ್ಲೇ ಸೋನಿಯಾ ಗಾಂಧಿಯವರು ಮಮತಾ ಬ್ಯಾನರ್ಜಿಯವರನ್ನು ಆಲಿಂಗನ ಮಾಡ್ಕೊಳ್ತಾರೆ. ಈ ಆಲಿಂಗನದ ಚಿತ್ರ ಇದೆಯಲ್ಲ, ಇದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಸ್ನೇಹಿತರೆ. ಇವಾಗ ಆಲಿಂಗನ ಮಾಡಿಕೊಂಡದ್ದಕ್ಕೂ ಮಮತಾ ಬ್ಯಾನರ್ಜಿಯವರು ಮತ್ತೆ ಕಾಂಗ್ರೆಸ್ ಸೇರುವ ವಿಚಾರಕ್ಕೂ ಏನು ಸಂಬಂಧ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಅದಕ್ಕೆ ಮುಂಚೆ ಇಂಡಿ ಸಭೆಯಲ್ಲಿ ಏನಾಯಿತು ಅಂತ ಒಂದೆರಡು ಅಂಶಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಬಲ್ಲ ಮೂಲಗಳ ಪ್ರಕಾರ ಇಂಡಿ ಸಭೆಯಲ್ಲಿ ಮೊದಲು ಕಾಂಗ್ರೆಸ್ ವಿರುದ್ಧ ಅಬ್ಜೆಕ್ಷನ್ ಎತ್ತಿದ್ದು CPM ಪಕ್ಷದ ನಾಯಕರು. ಕೇರಳದಲ್ಲಿ ಸೋತಿದ್ದಾರೆ. ಅವರು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರು, ಅಲ್ರಿ ನೀವು ನಮ್ಮನ್ನೇ BJP B ಟೀಮ್ ಅಂತ ಲೇಬಲ್ ಮಾಡಿಬಿಟ್ರಿ ಕೇರಳ ಎಲೆಕ್ಷನ್ ಟೈಮಲ್ಲಿ, ನಾವು ಹೆಂಗೆ BJP B ಟೀಮ್ ಆಗೋಕ್ಕೆ ಸಾಧ್ಯ? ಅದು ಹೆಂಗೆ ಮಾತಾಡ್ಬಿಟ್ರಿ ನೀವು BJP B ಟೀಮ್ ಅಂತ? ನಾವು ಈಗ ನಿಮ್ಮ ಜೊತೆ ಸೇರಿದ್ರೆ ನಮಗೆ ಯಾವ ಗ್ಯಾರಂಟಿ ಇದೆ ನೀವು ಮತ್ತೆ ನಮಗೆ ಈ ರೀತಿ ಧೋಖಾ ಮಾಡೋದಿಲ್ಲ ಅಂಥೇಳಿ ರಾಹುಲ್ ಗಾಂಧಿ ತಬ್ಬಿ ಬಾಗ್ಬಿಟ್ರು. ಇಲ್ಲ ಅದು ಕೇರಳ ಕಾಂಗ್ರೆಸ್ ಘಟಕದವರು ನನ್ನ ಮೇಲೆ ಒತ್ತಡ ಹಾಕಿದ್ರು, ಹಾಗಾಗಿ ನಾನು ಒಂದು ಸ್ಟ್ಯಾಂಡ್ ತೊಗೊಳ್ಳೇಬೇಕಿತ್ತು, ಆ ಕಾರಣಕ್ಕೆ ತೊಗೊಂಡೆ, ದಯವಿಟ್ಟು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ ಅಂತ. ಆದರೂ CPM ನಾಯಕರು ಬಿಡ್ತಾ ಇಲ್ಲ. ನೀವು ಏನಾದರೂ ಟೀಕೆ ಮಾಡಿ, ಆದರೆ BJP B ಟೀಮ್ ಅಂತ ಯಾಕೆ ಹೇಳಿಬಿಟ್ರಿ? ಸೊ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿದ್ರು. ಆಗ ಏನೋ ಒಂದು ತೇಪೆ ಹಚ್ಚಿ, ಇಲ್ಲ ಇದೆಲ್ಲ ಮರ್ತಬೋಣ, ನಮ್ದೇನಿದ್ರು ಈಗ ಟಾರ್ಗೆಟ್ ಮೋದಿ ಅಂದ ತಕ್ಷಣ ಎಲ್ಲ ಸುಮ್ಮನಾಗ್ಬಿಟ್ರು. ಎಸ್ ಮೋದಿನ ನಾವು ಸೋಲಿಸ್ಬೇಕು. ಇದು ಅಲ್ಲಿ ಭಾಗವಹಿಸಿದಂಥ ಇಂಡಿ ಪಕ್ಷಗಳ ನಾಯಕರೇ ಹೊರಗಡೆ ಮೀಡಿಯಾಗೆ ಬಿಟ್ಟಂತಹ ಮಾಹಿತಿಗಳು. ಇನ್ನೊಂದು ವಿಚಾರ, ಅಖಿಲೇಶ್ ಯಾದವ್ ಅವರು ಅದಾಗ್ತಿದ್ದಂಗಲೇ ಅಖಿಲೇಶ್ ಯಾದವ್ ಅವರು ಪ್ರಸ್ತಾಪ ಮಾಡಿದ್ರಂತೆ, ಏನು ಚುನಾವಣೆಗೆ ಮುಂಚೆ ಏನೋ ಮೈತ್ರಿ ಅಂತೀವಿ, ಇದನ್ನು ಚುನಾವಣೆ ಆದಮೇಲೂ ಸಹ ಉಳಿಸ್ಕೊಂಡು ಹೋಗಬೇಕಲ್ಲ, ಅದಕ್ಕೆ ಗ್ಯಾರಂಟಿ ಏನು ಅಂತ ಅವರು ಎದ್ದು ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರಂತೆ. ಅವರ ಮನಸ್ಸಲ್ಲಿ ಇದ್ದಿದ್ದು ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರ ನಡೆ. DMKಗೆ ತಮಿಳುನಾಡಿನಲ್ಲಿ ಅವರು ಯಾವ ರೀತಿ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ TVK ಜೊತೆ ಹೋದರು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಅಖಿಲೇಶ್ ಯಾದವ್ ಈ ಮಾತುಗಳನ್ನು ಆಡಿದ್ದಾರೆ. ಆಗ ಎಗೇನ್ ರಾಹುಲ್ ಗಾಂಧಿಯವರು ಇಲ್ಲ ಈ ಬಾರಿ ಮೈತ್ರಿ ಗಟ್ಟಿಯಾಗಿದೆ, ನಿಮ್ಮ ಮೈತ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಬೇಕಾಗಿದೆ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಟ್ಟರು. ಆದರೂ ಅಖಿಲೇಶ್ ಯಾದವ್ಗೆ ಮನಸ್ಸಿನಲ್ಲೇ ಒಂದು ಅಳುಕು. ಯಾಕೆ ಅಂತಂದರೆ ಅಖಿಲೇಶ್ ಯಾದವ್ಗೆ ಗೊತ್ತು, ಸ್ಥಳೀಯ ಉತ್ತರ ಪ್ರದೇಶದ ಕಾಂಗ್ರೆಸ್ ಘಟಕ ಮಾಯಾವತಿ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಉತ್ಸುಕವಾಗಿದೆ ಸ್ನೇಹಿತರೆ. ಆ ಸ್ಥಳೀಯ ಘಟಕದ ಪ್ಲ್ಯಾನ್ ಏನು ಅಂತಂದರೆ ದಲಿತ, ಬ್ರಾಹ್ಮಣ ಮತ್ತು ಮುಸ್ಲಿಂ ಈ ಕಾಂಬಿನೇಷನಲ್ಲಿ ನಾವು ನೆಕ್ಸ್ಟ್ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಎಲೆಕ್ಷನ್ಗೆ ಹೋದರೆ ನಮಗೆ ನಿಜವಾಗಲೂ ಭವಿಷ್ಯ ಇದೆ ಅಂತ ಉತ್ತರ ಪ್ರದೇಶದ ಸ್ಥಳೀಯ ಘಟಕ ರಾಹುಲ್ ಗಾಂಧಿಗೆ ಆಗಲೇ ಕಿವಿ ಓದಿದ್ದಾರೆ. ಇದು ಅಖಿಲೇಶ್ ಯಾದವ್ಗೆ ಗೊತ್ತು. ಹಾಗಾಗಿ ಅಖಿಲೇಶ್ ಯಾದವ್ ಇಲ್ಲಿ ನೋಡಿ, ಈ ಮೈತ್ರಿ ಅಂದಮೇಲೆ ಎಲೆಕ್ಷನ್ಗೆ ಮುಂಚೆ ಹೇಗಿತ್ತೋ ಎಲೆಕ್ಷನ್ ಆದಮೇಲೂ ಹಾಗೆ ಇರಬೇಕು ಅಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಆಗ ಎಗೇನ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯ ಪ್ರವೇಶ ಮಾಡಿದ್ರು. ಇದೆಲ್ಲ ಇರಲಪ್ಪ, ಇದನ್ನೆಲ್ಲ ನಾವು ಖಂಡಿತ ಬಗೆಹರಿಸ್ಕೋಬೋದು, ಆದರೆ ನಮಗೆ ಮುಖ್ಯ ಯಾವುದು ಹೇಳಿ? ಟಾರ್ಗೆಟ್ ಮೋದಿನ ಸೋಲಿಸ್ಬೇಕು. ಇದೊಂದು ಮಾತು ಹೇಳಿಬಿಟ್ರೆ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ಅಂತ ಬಹುಶಃ ಖರ್ಗೆ ಅವ್ರಿಗೆ ಗೊತ್ತಿರಬೇಕು. ಆಗ ಆಯಿತು, ಮುಂದಕ್ಕೆ ಹೋಗೋಣ ಅಂಥೇಳಿ ನೆಕ್ಸ್ಟ್ ವಿಚಾರಗಳಿಗೆ ಬಂದರು. ಇದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಮಮತಾ ಬ್ಯಾನರ್ಜಿಯವರಿಗೆ ಒಂದು ಆಫರ್ ಕೊಟ್ಟರಂತೆ. ಏನು? ನೀವು ಯಾಕೆ ನಿಮ್ಮ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಮಾಡಬಾರ್ದು? ನೀವು ಹೇಗಿದ್ದರೂ ತೃಣಮೂಲ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ. ಈಗ ತೃಣಮೂಲ್ ಕಾಂಗ್ರೆಸ್ ಪಕ್ಷ ಏನಾಗಿದೆ ಅನ್ನೋದು ನಮಗೆಲ್ಲ ಗೊತ್ತು. 80 ಶಾಸಕರ ಪೈಕಿ 60 ಶಾಸಕರು ನಿಮ್ಮ ಜೊತೆ ಇಲ್ಲವೇ ಇಲ್ಲ. ದಯವಿಟ್ಟು ಕಾಂಗ್ರೆಸ್ ಜೊತೆ ವಿಲೀನ ಆಗಬೇಡಿ. ನಿಮ್ಮ ರಾಜಕೀಯ ಜೀವನ ಶುರುವಾಗಿದ್ದೇ ಕಾಂಗ್ರೆಸ್ಸಿಂದ. 2 ದಶಕಗಳ ಕಾಲ ನೀವು ಕಾಂಗ್ರೆಸ್ಗೋಸ್ಕರ ದುಡಿದಿದ್ದೀರಿ, ಇನ್ನು ಮುಂದೆನೂ ಕಾಂಗ್ರೆಸ್ಗೋಸ್ಕರ ದುಡೀರಿ, ನೀವು ಬೆಳೀರಿ ಅನ್ನುವಂಥ ಒಂದು ಆಫರನ್ನು ಸೋನಿಯಾ ಗಾಂಧಿಯವರು ಈ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರಿಗೆ
ಕೊಟ್ಟರು ಅಂತ ಈ ಒಂದು ಫೋಟೋ ಹಾಕಿ ಪಶ್ಚಿಮ ಬಂಗಾಳದಲ್ಲಿ ಅನೇಕ ಪತ್ರಿಕೆಗಳು ವರದಿಯನ್ನು ಪ್ರಕಟಿಸ್ತಾ ಇವೆ. ಈ ಒಂದು ಆಫರ್ ಕಿವಿಗೆ ಬಿದ್ದಿದೆ ತಡ ಮಮತಾ ಬ್ಯಾನರ್ಜಿಯವರಿಗೆ ಎಲ್ಲೋ ಒಂದು ಕಡೆ ಏನು ಮಿಂಚು ಹೊಡೆದಂಗೆ ಆಯಿತು ಅಂತ ಅನಿಸುತ್ತೆ ಬಹುಶಃ. ಆ ಕ್ಷಣಕ್ಕೆ ಅವರು ಏನು ರಿಯಾಕ್ಟ್ ಮಾಡಿಲ್ಲ ಅಲ್ಲಿ. ಈ ಆಲಿಂಗನದ ಮಾಡಿಕೊಂಡ ನಂತರದಲ್ಲಿ ಅವರ ಆತ್ಮೀಯತೆ ಹೆಚ್ಚಾಯ್ತಲ್ಲ, ಆಗ ಇಂಡಿ ಮೈತ್ರಿಕೂಟದ ಸಭೆಯಲ್ಲಿ ಸೋನಿಯಾ ಗಾಂಧಿಯವರು ಮಮತಾ ಬ್ಯಾನರ್ಜಿಯವರಿಗೆ ಖಾಸಗಿಯಾಗಿ ಮಾತಾಡಿ ಈ ಆಫರನ್ನು ಕೊಟ್ಟಿದ್ದಾರೆ ಎನ್ನುವಂಥ ವದಂತಿಗಳು ದಟ್ಟವಾಗಿ ಹರಡಿದೆ. ಆದರೆ ಇನ್ನೊಂದು ಬೆಳವಣಿಗೆ ಏನು ಅಂತಂದರೆ, ಇಂಡಿ ಸಭೆ ಮುಕ್ತಾಯ ಆದ ನಂತರ ನಿನ್ನೆ ಮಮತಾ ಬ್ಯಾನರ್ಜಿಯವರು ಏಕಾಂಗಿಯಾಗಿ ಮತ್ತೆ ಅಭಿಷೇಕ್ ಬ್ಯಾನರ್ಜಿಯವರ ಜೊತೆ ಸೋನಿಯಾ ಗಾಂಧಿಯವರ ಮನೆಗೆ ಹೋದರು. ಇಂಡಿ ಸಭೆ ಆದಮೇಲೆ ಮರುದಿನ ಮತ್ತೆ ಸೋನಿಯಾ ಗಾಂಧಿಯವರ ಮನೆಗೆ ಯಾಕೆ ಹೋದರು ಮಮತಾ ಬ್ಯಾನರ್ಜಿ? ಸೊ ಸೋನಿಯಾ ಗಾಂಧಿ ಕೊಟ್ಟಂಥ ಆಫರ್ ಏನಿದೆ ಆ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋದ್ರಾ ಗೊತ್ತಿಲ್ಲ, ಮಮತಾ ಬ್ಯಾನರ್ಜಿಯವರ ತಲೆಯಲ್ಲಿ ಏನಿದೆ ಅಂತ. ಆದರೆ ರಾಜಕೀಯ ವಲಯದಲ್ಲಿ ಮಾತ್ರ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ತಮ್ಮ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡುವಂತಹ ಒಂದು ಅವಕಾಶ ಈಗಿದೆ. ಈ ಅವಕಾಶವನ್ನು ಮಮತಾ ಬ್ಯಾನರ್ಜಿ ಉಪಯೋಗ ಮಾಡಿಕೊಡ್ತಾರೋ ಇಲ್ಲವೋ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.